ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಬಹಳ ದಿನದ ನಂತರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನಂದ್ರೆ ನಮ್ಮ ಊರಿನ ಗುಂಡಮಂತ್ರನ ಜಾತ್ರೆ. ಏನಾ ಜೀವನ ಏನಂಗ್ ಕೊದ್ಲಿಸ್ತಾ ಇದೆ ಶಶಾಂಕ? ಕೊದ್ಲಿಸ್ತಾ ಇಲ್ಲ ಕಣ, ಬಿ ಅಂತ ಬಿಕ್ಲಿಸ್ತಾ ಇದ್ದಿ. ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಗೈಸ್ ಓದ್ತಾ ಹೋದ್ಸಲ ಜೀವನ ಚಾಪ್ರಿ ತರ ರೆಡಿ ಆಗಿದೆ, ಈ ಸತ ಡೀಸೆಂಟ್ ಆಗಿ ಫಾರ್ಮಲ್ ಹಾಕೊಂಡು ರೆಡಿ ಆಗೋನೆ. ಬ್ರೋ ಆಯ್ ಮಾಡ್ರಿ ವ್ಲಾಗ್ಗೆ. ಆಯ್ ದೀಪ. ಗೈಸ್ ಇನ್ನು ಇಬ್ರು ಬರ್ಬೇಕು. ನಿಂದೆ ಕಣ ವ್ಲಾಗು, ಏನ್ ಆಯ್ ಮಾಡಿಯೋ? ಗೈಸ್ ಇನ್ನು ಇಬ್ರು ಬರ್ಬೇಕು, ಅರ್ಜುನ ಮತ್ತೆ ಶಂಕರ. ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಅವ್ರು ಬಂದಾದ್ಮೇಲೆ ಇವಾಗ ಹೋಗುವ. ಧೂಳ್ ದಮಾರೆ ಬ್ರೂಸುವ ಜಾತ್ರೆ ಗೊತ್ತಿಲ್ಲ. ಗೈಸ್ ಇವಾಗ ಹೋಯ್ತಾ ಇದೀವಿ ಜಾತ್ರೆಗೆ. ಶಂಕರ ಇನ್ನೂ 5 ಜನ ಕರ್ಕೊ ಬರ್ತಾನೆ. ನಾವು ಒಂದು 4 ಜನ ಹೋಯ್ತಾ ಇದೀವಿ. ಈಗ ಹೋಗಿ ಜಾತ್ರೆಯಲ್ಲಿ ಧೂಳ್ ದಮಾರೆ ಬ್ರೂಸ್ಬೇಕು. ಜೀವನ ಹೊಟ್ಟಾಗೋನೆ ಛತ್ರಿನ ನಮ್ಮನ್ನ ಎಲ್ಲ ಬಿಟ್ಬಿಟ್ಟು, ಅದಕ್ಕಾಗಿ ನೀವು ಅವ್ನಿಗೆ ಕಮೆಂಟಲ್ಲಿ ಬೈರಿ. ಸರಿ ಇವಾಗ ಹೋಗುವ ಬನ್ರಿ. ನೋಡಿ ಒಂದ್ ದನ ತಿಂದಂಗ್ ತಿಂತವ್ ಬಂದೇಡ್ಗೆನೆ. ಯಾವ್ದು ಹೆಂಗಾದ್ರೂ ಇರಲಿ, ಫಸ್ಟ್ ಹೊಟ್ಟೆಗೆ ತಿನ್ಕೊಬಿಡ್ಬೇಕು. ಹೊಯ್ಸಳ ಗಾಡಿ ರಾಮಣ್ಣ ಸ್ನಾನ ಮಾಡ್ಕೊ ಬರ್ತೀನಿ ಅಂದ್ಬಿಟ್ಟು ಹಂಗೆ ರೆಡಿ ಆಗಿ ಬಂದವ. ಗೈಸ್ ಜೊಲ್ಲೋಡಿಗೆ ನೋಡ್ರಿ ಯಾವ ರೇಂಜ್ ರೆಡಿ ಆಗಿ ಬರ್ತಾರೆ ನಮ್ಮ ಜನಗಳು. ಏನಂದ್ರೆ ಊಟ ಕೊಡ್ತಾರೆ, ಅದಕ್ಕೊಂದು ಡಿಸಿಪ್ಲಿನ್ ಇಲ್ಲ. ಎಲ್ಲಂದ್ರೆ ಅಲ್ಲೆಲ್ಲ ಹಾಕ್ಬಿಡೋದು. ಆಮೇಲೆ ಏನಂದ್ರೆ ಊಟ ತಿಂದ್ಮೇಲೆ ಎಷ್ಟಾಯ್ತೈತಿ ಅಷ್ಟು ಹಾಕ್ಸ್ಕೊಂಡು ತಿನ್ಬೇಕು. ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡ್ರೆ ತಿನ್ಬೇಕು. ಬಟ್ ಇವಾಗ ನಾವು ಅಲ್ಲಿ ತಿಂದಿರೋದು ನೋಡ್ತೀವಿ. ಏನೇ ಆಗಲಿ ಅನ್ನ ನಾವು ವೇಸ್ಟ್ ಮಾಡಬೇಕು. ಯಾಕೆ ಅಂದರೆ ಕಷ್ಟಪಟ್ಟು ಬೆಳೆದಿರ್ತಾರೆ, ಪ್ರಸಾದ ಅಂತ ಕೊಡ್ತಾರೆ. ಸ್ವಲ್ಪ ಅದನ್ನ ಮಿತವಾಗಿ ತಿನ್ನಬೇಕು, ಇಲ್ಲ ಮಿತವಾಗಿ ಬೆಳೆಸ್ಬೇಕು. ಸ್ವಲ್ಪ ಆದಷ್ಟು ಈ ಥರ ಗಲೀಜು ಮಾಡೋದನ್ನ ಕಮ್ಮಿ ಮಾಡಬೇಕು. ಇಲ್ಲಾಂದರೆ ಡಸ್ಟ್ಬಿನ್ನು ಚೀಲ ಗೀಲ ಮಡಿಕೊಂಡ್ರೆ ಇನ್ನೂ ಬೇಕು. ಗೈಸ್ ಡೋಂಟ್ ವೇಸ್ಟ್ ಫುಡ್. ಇಂಗ್ಲೀಷು, ಕನ್ನಡದಲ್ಲಿ ಅನ್ನವನ್ನು ಮಿತವಾಗಿ ಬಳಸಿ. ಏನಾಯ್ತು? ಏಯ್ ದೇವ್ರು ನೋಡೋಣ. ಆಯ್ ಮಾಡ್ರಿ ಬ್ರೋ. ಓಕೆ ಅರ್ಜುನ ಇಲ್ಲ. ಅರ್ಜುನ ಗೊತ್ತಿಲ್ಲ. ಏನ್ ಮಾಡ್ತಾ ಇದೀರಿ ನೀವು ಇಲ್ಲಿ ಜಾತ್ರೆಲಿ? ಏನ್ ನೋಡಕ್ ಬಂದಿದ್ದೀರಿ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ, ಫೋಟೋಗ್ರಾಫರೇ ಕಾಣ್ತಾ ಇಲ್ಲ ಎಲ್ಲಿ? ಇವಾಗ ಎಲ್ಲ ಪ್ರಿಪೇರ್ ಆಗ್ಬಿಟ್ಟವ್ರೆ ತೇರೇಳಿಗೆ. ಹೋದ್ಸತ ನಾನು ಇಲ್ಲಿ ಏನೋ ಒಂದು ಅನಾಚಾರ ಮಾಡಿದೆ, ಆ ಕ್ಲಿಪ್ನ ಹಾಕ್ತೀನಿ ನೋಡ್ರಿ. ಇವಾಗ ಹಾಕದೆ ಲಾಸ್ಟಲ್ಲಿ ಹಾಕ್ತೀನಿ. ಫುಲ್ ಸ್ವ್ಯಾಗ್ ಕ್ಲಿಪ್ ಅದು. ಎಲ್ಲೋದು
ಗೈಸ್ ಲಾಸ್ಟ್ ಟೈಮು ಪೂಜಾರಿಗೆ ಹೆಡ್ ಶಾಟ್ ಹೊಡೆದಿದ್ದು, ಈ ಟೈಮ್ ಜೀವನ ಹೊಡಿತಾನೆ. ಲಾಸ್ಟ್ ಟೈಮ್ ನಾನು ಹೊಡೆದಿದ್ದೆ, ಈ ಸತ ಜೀವನ ತಾನೇನಾ? ನೀವೇನಾದ್ರೂ ಜೀವನದಲ್ಲಿ ಕೋರ್ಕೋಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಕ್ಬೇಡ ಜಾಸ್ತಿ. ಇವರು ಕೋಡಳ್ಳಿಲೆ ನಂಬರ್ 1 ಸಾಂಗ್ಲಿ ಟುಡೇ. ಗುರು ಜಾತ್ರೆ ಪಾತ್ರೆ ಮಾಡ್ತಾನ ಗುರು ಇವನು, ಹುಷಾರು. ಹಲೋ ಗೈಸ್ ನೋಡ್ರಿ ಗಾಂಜಾ ಹೊಡ್ಬಿಟ್ರೆ ಗಾಯ್ಸ್ ಅಲ್ಲ ಬ್ರೋ, ಇವ್ನು ಎಣ್ಣೆ ಹೊಡ್ರೆ ಹಿಂಗೆ, ಎಣ್ಣೆ ಹೊಡ್ರೆ ಡೇಂಜರು, ಗಾಂಜಾ ಹೊಡ್ರೆ ಡ್ಯಾನ್ಸರು. ಅಲ್ಲೋ ನೋಡಿ ಅವ್ನ ಕಡೆ ಹಾಕೋ ಸುಮಾರು ಬೈ. ಇವಾಗ ಜಾತ್ರೆಯಲ್ಲಿ ಜಾಲಿ ಮಾಡ್ಕೊಂಡ್ ಬಂದ್ರೆ ಆಮೇಲೆ ಸಿಗುವ. ಗೈಸ್ ಇವಾಗ ಪಾನಕ ಕುಡಿಯುವ ಸಮಯ, ಯಾಕಂದ್ರೆ ಪೂಜಾರಪ್ಪಂಗೆ ಸ್ವಲ್ಪ ರಿಮೈಂಡ್ ಎತ್ಬಿಟ್ಟು ಫುಲ್ಲು ಟಯರ್ಡ್ ಆಗೋಗಿದೆ, ಅದಕ್ಕೆ ಪಾನಕ ಕುಡಿಬೇಕು. ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಹಿಂಗೆ ಉಣ್ಕೊಂಡು ಚೆನ್ನಾಗಿ ದಪ್ಪಾಗು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ? ಇಲ್ಲಿಗೆ ಬಂದದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಶಂಕರ ಫೋಟೋ ಶೂಟಲ್ಲೇ ಕಾಲಲ್ಲಿ ಮುಗಿಸ್ಬಿಟ್ಟ. ಸೊ ಗೈಸ್ ಇವತ್ತಿನ ಜಾತ್ರೆ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜಾತ್ರೆ ಅಷ್ಟೊಂದು ಇಂಟ್ರೆಸ್ಟಾಗಿ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಯಾರೂ ಅಷ್ಟೊಂದು ಚೆಂಗಂಗೆ ಆಡಲಿಲ್ಲ. ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಾರಿ, ಬೇಜಾರು ಮಾಡ್ಕೊಬೇಡ್ರಿ. ವಿಡಿಯೋ ಇಷ್ಟ ಆಗಿತ್ತು
ಸಿಗುವ ಮುಂದಿನ ವಿಡಿಯೋದಲ್ಲಿ. ಒಂದೇ ಒಂದು ನೈಂಟಿ ಹಾಕವನೆ ಕಣ್ಣಂಗೆ ಕಾಣಿಸೋದು ಅಷ್ಟೇ, ಬೇಜಾರು ಮಾಡ್ಕೋಬೇಡಿ. ಬಾಯ್ ಬಾಯ್ ಗಾಯ್ಸ್, ಸಿಗುವ ಮುಂದಿನ ವಿಡಿಯೋದಲ್ಲಿ.